ಕಾಂಗ್ರೆಸ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ. ಕೇಂದ್ರ ಸರ್ಕಾರ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಚೆನ್ನೈನ ಲೋಕಭವನದ ಎದುರು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ವಿರುದ್ಧ ಘೋಷಣೆ ಹಾಕಲಾಗಿದೆ. ಕೈ ನಾಯಕರ ಪ್ರತಿಭಟನೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. எம்எல்ஏக்களை விலை பேசி அரசாங்கத்தை மிகப்பெரிய தமிழகத்திலே உரையாற்றுவார்கள். ஆட்சி அமைக்க கூப்பிடணும். என்னடா விஷயம்னா பிஜேபி கட்சிக்கு அலைன்ஸ் பார்க்க காங்கிரஸ் துரோகம் போச்சுடே. ಒಂದು ಕಡೆಗೆ ಲೋಕಭವನದ ಎದುರುಗಡೆ ಪ್ರತಿಭಟನೆ, ಇನ್ನೊಂದು ಕಡೆಗೆ ಮಧುರೈನಲ್ಲಿ ನಡೀತಿರುವಂಥ ಪ್ರತಿಭಟನೆ, ಎರಡೂ ದೃಶ್ಯ ಬಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಕಾರ್ಯಕರ್ತರ ಆರೋಪ ಒಂದೇನೇ, ಇದರ ಹಿಂದೆ ಇರುವಂಥದ್ದು ಬಿಜೆಪಿ ತಮಿಳುನಾಡು ರಾಜಕೀಯದಲ್ಲಿ ಅಸ್ಥಿರತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕ ಮಣಿಕಂ ಟ್ಯಾಗೋರ್ ಆರೋಪ ಮಾಡಿದ್ದಾರೆ. ಎಲ್ಲರನ್ನೂ ಕೂಡ ನಿಯಂತ್ರಣ ಮಾಡ್ತಾ ಇದೆ. ಒಂದು ಕಡೆ ರಾಜ್ಯಪಾಲರ ನಿಯಂತ್ರಣ ಮಾಡ್ತಾ ಇದೆ, ಇನ್ನೊಂದು ಕಡೆ AIADMKನ ನಿಯಂತ್ರಣ ಮಾಡ್ತಾ ಇದೆ ಬಿಜೆಪಿ, ಇನ್ನೊಂದು ಕಡೆಗೆ DMKಯನ್ನು ಕೂಡ ನಿಯಂತ್ರಣ ಮಾಡ್ತಾ ಇದೆ. ನಮ್ಮ ಬೆನ್ನಿಗೆ ಎಲ್ಲರೂ ಸೇರ್ಕೊಂಡು ಚೂರಿ ಹಾಕ್ತಾ ಇದ್ದಾರೆ. ಚೂರಿ ಹಾಕಿದಂಥವ್ರು ಯಾರು? DMK AIADMK ಒಂದಾಗ್ತಾ ಇವೆ. ಅದನ್ನೂ ಕೂಡ ಬಿಜೆಪಿನೇ ಮಾಡ್ತಾ ಇದೆ. ಇದು ಮಣಿಕಂ ಟ್ಯಾಗೋರ್ ಅವರ ಆರೋಪ. BJP is operating one through the governor. Governor is the mandate. Governor is not respecting the mandate of the people. People has voted for Mr. Vijay. BJP wants to stop Mr. Vijay, and the Congress has supported Vijay. Therefore, we are standing with Mr. Vijay to form a government because he has the mandate. In the other part, BJP is operating governor as well as ADMK and DMK now. DMK yesterday was saying that who backstabbers. Who is the backstabber now? Who has backstabbed now? DMK is joining with ADMK and BJP is operating. The remote control is with BJP. Now ADMK and DMK are coming together, and it's a betrayal of Tamil Nadu. Tamil Nadu people has rejected both the parties and they are coming together to form an alliance. ಇನ್ನೊಂದು ಕಡೆಗೆ ADMK ಹೋಳಾಗುವ ಕಡೆಗೆ ನಡೀತಾ ಇದೆಯಾ? TVK ಇದರ ಆಪರೇಷನನ್ನು ಮಾಡ್ತಾ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂಗೆ ಎಡಪ್ಪಾಡಿ ಪಳನಿಸ್ವಾಮಿ ಗರಂ ಆಗಿದ್ದಾರೆ. AIADMKಯ ಶಾಸಕರು ಪುದುಚೇರಿ ರೆಸಾರ್ಟಲ್ಲಿದ್ದಾರೆ. ಇಡೀ ಪಾರ್ಟಿಗೆ ಆಪರೇಷನ್ ಭೀತಿ ಕಾಡ್ತಾ ಇದೆ. ಹೀಗಾಗಿಯೇ ತಮ್ಮೆಲ್ಲ ಶಾಸಕರನ್ನ ಕರ್ಕೊಂಡು ಹೋಗಿ ಇವರು ರೆಸಾರ್ಟಲ್ಲಿ ಕೂಡ ಹಾಕಿದ್ದಾರೆ. ಯಾರೂ ಕೂಡ ಸಂಪರ್ಕ ಮಾಡಬಾರ್ದು, ಯಾರನ್ನೂ ಕೂಡ ಸಂಪರ್ಕಿಸಬಾರದು, ಎಲ್ಲೂ ಹೊರಗಡೆ ಹೋಗಬಾರದು. ಇದು ಸಂಗತಿ. ಇನ್ನೊಂದು ಕಡೆಗೆ VCK ಈಗಾಗಲೇ ಸಪೋರ್ಟ್ ಮಾಡಲಿಕ್ಕೆ ಸಜ್ಜಾಗಿದೆ. ಎಡಪಕ್ಷಗಳ ನಿರ್ಧಾರಕ್ಕಾಗಿ VCK ಕಾಯ್ತಾ ಇದೆ. ಹಿಂದೂ ಕೂಡ VCK ತುಂಬ ಸ್ಪಷ್ಟವಾಗಿ ಹೇಳಿತ್ತು, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ನೇರವಾಗಿ DMK ನಾಯಕರ ಎದುರುಗಡೆನೇ, ಸ್ಟಾಲಿನ್ ಎದುರುಗಡೆನೇ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಎಡಪಕ್ಷಗಳು ಏನು ನಿರ್ಧಾರಕ್ಕೆ ಬರ್ತವೆ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಈಗ ಅವ್ರ ನಿರ್ಧಾರ ಬಂತು ಅಂತಂದರೆ ಇವರ ನಿರ್ಧಾರವೂ ಕೂಡ, ಅಂದರೆ ಎಲ್ಲರೂ ಕೂಡ ಒಟ್ಟಾಗಿ ಎಡಪಕ್ಷಗಳ ನಾಯಕರ ಜೊತೆಗೆ ಬೆಂಬಲಿಸುವಂಥ ಸಾಧ್ಯತೆಗಳಿವೆ. ಬನ್ನಿ ಅದರ ನಾಯಕರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. Not yet we decide anything else. Invitation from
TVK to support for TVK. We will discuss this issue in this high-level committee. As well as we are still with the DMK-headed alliance. So we will discuss about the DMK relations, how we are going to maintain or continue. So all these things will be taken up in this discussion. Then only we can decide and inform you. ಇದು ತಿರುಮಾವಳನ್ನವರ ಮಾತು. ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇನ್ನೂ ಕೂಡ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಅಂತ. ಆದರೆ ಒಂದು ಹಂತಕ್ಕೆ ಇವ್ರ ಮನಸ್ಥಿತಿ ಬಂದಾಗಿದೆ. ಯಾಕಂದರೆ ನೇರವಾಗಿ ಇದೇ ಮಾತನ್ನು ಅವರು DMK ನಾಯಕರ ಎದುರುಗಡೆನೂ ಕೂಡ ಹೇಳಿದ್ದಾರೆ. VCK ಮುಖ್ಯಸ್ಥರನ್ನ TVK ನಾಯಕ ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಬೆಂಬಲ ಕೊಡಿ ಅಂತ ಕೇಳಿದ್ದಾರೆ. ಆಧವ್ ಅರ್ಜುನ್ ಚೆನ್ನೈನಲ್ಲಿ ತಿರುಮಾವಳನ್ನವ್ರನ್ನ ಭೇಟಿ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಬೆಂಬಲ ಕೊಡಿ ಅಂತ ಕೂಡ ಕೇಳಿದ್ದಾರೆ ಆಧವ್ ಅರ್ಜುನ್. ಇನ್ನು ಇದೆಲ್ಲದರ ಜೊತೆಗೆ TVK ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಮಹತ್ವದ ಮೀಟಿಂಗ್ ಪನಿಯೂರಿನಲ್ಲಿರುವಂಥ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಸಭೆ ಮಾಡ್ತಾ ಇದೆ. ಆಲ್ರೆಡಿ ಶಾಸಕರುಗಳೆಲ್ಲರೂ ಕೂಡ ಬಂದಿದ್ದಾರೆ. ನಿವಾಸದಿಂದ ಪಕ್ಕದಲ್ಲೇ ಇದೆ ನಿವಾಸ, ಮನೆಯಿಂದ ವಿಜಯ್ ಕೂಡ ಬಂದಿದ್ದಾರೆ. ಇವರೆಲ್ಲರ ಜೊತೆಗೆ ಮೀಟಿಂಗ್. ಯಾವ ಪಕ್ಷದ ನಾಯಕರ ಬೆಂಬಲ ಕೇಳ್ತಾ ಇದ್ದೀವಿ, ಏನು ಎತ್ತ, ಮುಂದೆ ಏನಾಗಬಹುದು ಅಂತ 24 ಗಂಟೆ ಟೈಮ್ ಕೊಡಿ, ನಾಳೆ ಅಷ್ಟೊತ್ತಿಗೆ 118 ಶಾಸಕರ ಲಿಸ್ಟ್ ರೆಡಿಯಾಗಿರುತ್ತೆ ಅನ್ನುವಂಥ ಮಾತನ್ನು ನಾಯಕರು ರಾಜ್ಯಪಾಲರಿಗೆ ಹೇಳಿದ್ದು. ಹೀಗಾಗಿ ಯಾರ್ಯಾರು ಇವರಿಗೆ ಬೆಂಬಲ ಕೊಡಲಿಕ್ಕೆ ತಯಾರಿದ್ದಾರೆ. ಒಂದು ಕಡೆ ಮುಸ್ಲಿಂ ಲೀಗ್, ಇನ್ನೊಂದು ಕಡೆಗೆ ಕಮ್ಯುನಿಸ್ಟ್ ಪಾರ್ಟಿಗಳು CPI ಆ್ಯಂಡ್ CPIM, ಎರಡೆರಡು ಸ್ಥಾನಗಳನ್ನು ಹೊಂದಿರುವಂಥ ಕಮ್ಯುನಿಸ್ಟ್ ಪಾರ್ಟಿಗಳು, ಒಟ್ಟು 4. ಇನ್ನೊಂದು ಕಡೆಗೆ ಇದೀಗ ತಾನೇ ನಾಯಕರುಗಳು ಮಾತಾಡ್ತಾ ಇದ್ರು, ನೋಡಿ VCK ಎಂಥ ಒಂದು ಡಿಮ್ಯಾಂಡ್ ಇಟ್ಟಿದೆ ಅಂತ. ತಿರುಮಾವಳನ್ನು ಬೇಡಿಕೆ ಇಟ್ಟಿದ್ದಾರಂತೆ, ನೀವೇನಾದರೂ ನಾವು ಬೆಂಬಲ ಕೊಡ್ತೀವಿ, ನಮಗೆ DCM ಮಾಡಿ. ಇದು ಸಂಗತಿ. ಕಾಂಗ್ರೆಸ್ನವ್ರು ಕೇಳಿದ್ರು, 5 ಜನರನ್ನು ನಾವು ಕೊಡ್ತಾ ಇದ್ದೀವಿ, ಬೆಂಬಲ ಕೊಡ್ತೀವಿ, 2 ಮಂತ್ರಿಗಳನ್ನಾಗಿ ಮಾಡಿ ಅಂತ. ಇವ್ರದ್ದು ನೋಡಿ ಹೆಂಗಿದೆ ಅಂತ. ಇವರು ನೇರವಾಗಿ VCK ಮುಖ್ಯಸ್ಥರು ಹೇಳ್ತಾ ಇದ್ದಾರೆ, ತಿರುಮಾವಳನ್ DCM ಮಾಡಿ ಅಂತ. ಅಷ್ಟು ಸುಲಭ ಸಾಧ್ಯನಾ? ಇನ್ನು ಇದೆಲ್ಲದರ ಜೊತೆಗೆ AIADMKಯ ಕಥೆ ಏನು? ಒಂದು ಕಡೆಗೆ ಹೋಳಾಗುವಂಥ ಸ್ಥಿತಿಯನ್ನು ಎದುರಿಸ್ತಾ ಇದೆ AIADMK. ಇನ್ನು BJP ಬಿಟ್ಟು NDA ಬಿಟ್ಟು ಹೊರಗಡೆ ಬರಬೇಕು ಅಂತ ಕೂಡ ಯೋಚನೆ ಮಾಡಲಾಗ್ತಾ ಇದೆ. ಏನಾದರೂ ಎಡವಟ್ಟಾಯಿತು ಅಂತಂದರೆ NDA ಬಿಟ್ಟು AIADMK ಹೊರಗಡೆ ಬರ್ತಾರೆ. ಈಗ BJP ನಾಯಕರು ಅಣ್ಣಾಮಲೆಯನ್ನು ಬಲಿ ಹಾಕಿದಾರಲ್ಲ, ಯಾವ ಪುರುಷಾರ್ಥಕ್ಕೆ, ಯಾವ ಸಾರ್ಥಕತೆಗೆ ಅವ್ರಿಗೆ ಅನ್ಯಾಯ ಮಾಡಿದ್ರೆ ಹೇಳಿ? ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಯಾಕಂದರೆ 1-2 ಪರಮ ಶತ್ರುಗಳು ಒಂದಾಗುವಂಥ ಲಕ್ಷಣಗಳಿವೆ ಅನ್ನುವಂಥ ಒಂದು ಮಾತು. DMK AIADMK ಹೋಳಾಗುವಂಥ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು. ತಮ್ಮ ಶಾಸಕರನ್ನ ಕರ್ಕೊಂಡು ಹೋಗಿ ಅವರು ರೆಸಾರ್ಟಲ್ಲಿಟ್ಟಿರುವಂಥದ್ದು. ಇನ್ನೊಂದು ಕಡೆಗೆ ಈ ಸಣ್ಣ ಪುಟ್ಟ ಪಾರ್ಟಿಯವರು ಕೂಡ ಎಷ್ಟರ ಮಟ್ಟಿಗೆ ವ್ಯವಹಾರ ಕುದುರಿಸ್ತಾ ಇದ್ದಾರೆ ಅಂತಂದರೆ, VCK ಮುಖ್ಯಸ್ಥ ತಿರುಮಾವಳನ್ನು ಹೇಳಿರುವಂಥ ಮಾತಿದೆಯಲ್ಲ, ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ನಮ್ಮನ್ನು DCM ಮಾಡಿ ಅಂತ. ಇನ್ನು ಕಾಂಗ್ರೆಸ್ ಪಾರ್ಟಿ 5 ಸೀಟ್ಗಳನ್ನು ಹೊಂದಿರುವಂಥ ಕಾಂಗ್ರೆಸ್ ಪಾರ್ಟಿ 2 ಸಚಿವರನ್ನಾಗಿ ಮಾಡಿ ಅಂತ ಕೇಳ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂದರೆ ನಿಜಕ್ಕೂ ಏನು ನಡೀತಾ ಇದೆ, ಏನಾಗಬಹುದು?
ರಂಗನಾಥ್, ತಮಿಳುನಾಡಿನ ರಾಜಕೀಯದಲ್ಲಿ ಅಸ್ಥಿರತೆ, ಅತಂತ್ರ ಸ್ಥಿತಿ ಬಂದಿರುವಂತಹದ್ದು. ಹೀಗಾಗಿ ಟಿವಿಕೆ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅತ್ಯಂತ ದೊಡ್ಡ ಪಕ್ಷವಾಗಿ ಚುನಾವಣೆಯಲ್ಲಿ ಗೆದ್ದಿದ್ರು ಕೂಡ ರಾಜ್ಯಪಾಲರು ಟಿವಿಕೆಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶ ನಾವು ಕೊಡ್ತಾ ಇಲ್ಲ. ಕಾಂಗ್ರೆಸ್ ಕೂಡ ಬೆಂಬಲವನ್ನ ಕೊಟ್ಟಿದೆ. 112 ಶಾಸಕರ ಬಲ ಇರುವಂತಹದ್ದು, 118 ಶಾಸಕರ ಬಹುಮತದೊಂದಿಗೆ ನಮಗೆ ಪಟ್ಟಿಯನ್ನ ಸಲ್ಲಿಸಿ ಅನ್ನುವಂಥದ್ದನ್ನ ರಾಜ್ಯಪಾಲರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ 118 ಶಾಸಕರ ಕ್ರೋಢೀಕರಣವನ್ನ ಈಗ ಟಿವಿಕೆ ನಾಯಕ ವಿಜಯ್ ಅವರು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಎಡಪಕ್ಷಗಳ ನಾಯಕರನ್ನ ಭೇಟಿ ಆಗ್ತಿರುವಂತಹದ್ದು. ಟಿವಿಕೆ ಪಕ್ಷದ ನಾಯಕರು ಎಡಪಕ್ಷದ ನಾಯಕರನ್ನ ಭೇಟಿಯಾಗಿ ನಮ್ಮ ಪಕ್ಷಕ್ಕೆ ಬೆಂಬಲವನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆಯಿಂದನೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ವಿಸಿಕೆ ಪಕ್ಷದ ನಾಯಕರನ್ನು ಕೂಡ ಭೇಟಿ ಮಾಡಿ ನಮ್ಮ ಪಕ್ಷಕ್ಕೆ ನಿಮ್ಮ 2 ಸದಸ್ಯರ ಬೆಂಬಲ ಇರಲಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಎಡಪಕ್ಷಗಳಾಗ್ಲಿ ವಿಸಿಕೆ ಆಗ್ಲಿ ಇನ್ನೂ ಯಾವುದೇ ರೀತಿಯಂತ ನಿರ್ಧಾರ ತೆಗೆದುಕೊಳ್ತಿಲ್ಲ. ಆದ್ರೆ ಅವ್ರು ಹೇಳ್ತಿರೋದಿಷ್ಟೇ, ಟಿವಿಕೆ ನಾಯಕ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಡ್ಲಿ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಬಿಟ್ರೆ ಬಹಿರಂಗವಾಗಿ ಬೆಂಬಲವನ್ನ ಕೊಡ್ತೀವಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಜೊತೆಗೆ ಒಂದಷ್ಟು ಬಾರ್ಗೈನ್ ಅನ್ನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹುದ್ದೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಕೇಳ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ವಿಸಿಕೆ ನಾಯಕ ತೋಳ್ ತಿರುಮಾವಳನ್ ಅವರು ಡಿಸಿಎಂ ಹುದ್ದೆನೆ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಟಿವಿಕೆ ನಾಯಕರ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತಹದ್ದು. ಜೊತೆಗೆ ಎಡಪಕ್ಷಗಳ ನಾಯಕರು ಇವತ್ತು ಬೆಳಗ್ಗಿನಿಂದಲೇ ನಿರಂತರವಾದಂತಹ ಸಭೆ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 7 ಗಂಟೆಯ ಒಳಗಾಗಿ ಅವರು ತಮ್ಮ ನಿರ್ಧಾರವನ್ನು ಹೊರ ಹಾಕ್ತಾರೆ. ಅಂದ್ರೆ ಟಿವಿಕೆಗೆ ಬೆಂಬಲ ಇದೆಯೋ ಇಲ್ವಾ ಅನ್ನುವಂಥದ್ದನ್ನ ಸಂಜೆ ಒಳಗೆ ಅವರು ನಿರ್ಧಾರವನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಸಿಕೆ ನಾಯಕ ತಿರುತೋಳ್ಮಾವಳನ್ ಹೇಳ್ತಾ ಇದ್ದಾರೆ, ಎಡಪಕ್ಷಗಳ ನಾಯಕರು ಯಾವ ರೀತಿ ಅಂತ ನಿರ್ಧಾರ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ನಾನು ಕೂಡ ಬದ್ಧನಾಗಿರ್ತೀನಿ ಅನ್ನುವಂತ ವಿಚಾರವನ್ನ ಹೇಳೋದ್ರ ಮಧ್ಯೆನೆ ಸರ್ಕಾರದಲ್ಲಿ ಸಾಕಷ್ಟು ಬಾರ್ಗೈನ್ ಅನ್ನ ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ದೊಡ್ಡ ಹುದ್ದೆಗೆ ಅವರು ಬಾರ್ಗೈನ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಡಿಸಿಎಂ ಹುದ್ದೆಯನ್ನ ನಮಗೆ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಟಿವಿಕೆ ನಾಯಕರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆದ್ರೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೊಡುವ ವಿಚಾರವಾಗಿ ಯಾವುದೇ ರೀತಿಯಂತ ಸ್ಪಷ್ಟನೆಯನ್ನ ಟಿವಿಕೆ ನಾಯಕರು ವಿಸಿಕೆ ನಾಯಕರಿಗೆ ಕೊಟ್ಟಿಲ್ಲ. ವಿಸಿಕೆ ನಾಯಕರು ಕೂಡ ಇವತ್ತು ಸಂಜೆ ಒಳಗಾಗಿ ಅವರು ಕೂಡ ತಮ್ಮ ತೀರ್ಮಾನವನ್ನ ತಿಳಿಸ್ತಾರೆ. ಇವತ್ತು ಬಹು ಮುಖ್ಯವಾಗಿ ವಿಜಯ್ ಅವರಿಗೆ 118 ಶಾಸಕರ ಬೆಂಬಲ ಸಿಗುತ್ತಾ ಇಲ್ವಾ ಅನ್ನುವಂತಹದ್ದು ಇವತ್ತು ಸಂಜೆ ಒಳಗೆ ಗೊತ್ತಾಗುತ್ತೆ. ಮತ್ತೆ ವಿಸಿಕೆ ನಾಯಕರು ಹೇಳ್ತಾ ಇದ್ದಾರೆ, ಇವತ್ತು ಮೀಟಿಂಗ್ ಮಾಡ್ತೀವಿ, ನಾಳೆಗೆ ನಮ್ಮ ಅಭಿಪ್ರಾಯವನ್ನ ತಿಳಿಸ್ತೀವಿ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಡಿಎಂಕೆ ಹಾಗೂ ಎಐಎಡಿಎಂಕೆ ಮೈತ್ರಿ ಆಗುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಒಳಂದೊಳಗೆ ಈ ಮಾತುಕತೆಗಳು ನಡೀತಾ ಇದೆ. ಆದ್ರೆ ಎಲ್ಲೂ ಕೂಡ ಬಹಿರಂಗವಾಗಿ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಮತ್ತೆ ಇದ್ರ ಬಗ್ಗೆ ಪಕ್ಷದ ಶಾಸಕರು ಎಲ್ಲೂ ಕೂಡ ಚರ್ಚೆ ಮಾಡಬಾರದು ಅಂತ ಡಿಎಂಕೆ ನಾಯಕ ಸ್ಟಾಲಿನ್ ಅವರು ನಿನ್ನೆನೆ ಪಕ್ಷದ ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಡಿಎಂಕೆ ಎಐಎಡಿಎಂಕೆ ನಡುವೆ ಮೈತ್ರಿ ಮಾಡಿ ಸರ್ಕಾರ ರಚನೆ ಮಾಡೋದ್ರ ಬಗ್ಗೆ ಯಾವುದೇ ಶಾಸಕರು ಯಾವ ಹೇಳಿಕೆಗಳನ್ನು ಕೂಡ ಬಹಿರಂಗವಾಗಿ ಕೊಡಬಾರದು ಅನ್ನುವಂತ ಸೂಚನೆ ಸಿಕ್ಕ ಹಿನ್ನೆಲೆ ಯಾರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಆದ್ರೆ ಎಐಎಡಿಎಂಕೆ ಸಂಸದ ತಂಬಿದೊರೆ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಸರ್ಕಾರವನ್ನ ದೇವರೇ ಮಾಡುತ್ತೆ ಅನ್ನುವಂತಹದ್ದು, ದೇವರ ಆಶೀರ್ವಾದ ಇದೆ ನಮಗೆ, ನಾವು ಸರ್ಕಾರವನ್ನ ಮಾಡ್ತೇವೆ ಅಂತ ಎಐಎಡಿಎಂಕೆ ನಾಯಕ ತಂಬಿದೊರೆ ಹೇಳಿದ್ದಾರೆ. ಅವರು ಸರ್ಕಾರ ಮಾಡ್ತಾರೆ ಅಂತಂದ್ರೆ ಟಿವಿಕೆ ಅವರಿಗೆ ಬೆಂಬಲವನ್ನು ಕೊಟ್ಟು ಎಐಎಡಿಎಂಕೆ ಅವರು ಮುಖ್ಯಮಂತ್ರಿ ಆಗಬೇಕು ಅಥವಾ ಟಿವಿಕೆ ಜೊತೆ ಸೇರಿ ಅವರು ಸರ್ಕಾರವನ್ನ ಮಾಡಬೇಕಾಗತ್ತೆ. ಈಗ ಟಿವಿಕೆ ಜೊತೆ ಸರ್ಕಾರವನ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ 10 ಸೀಟ್ಗಳು. ಈಗ 10 ಸೀಟ್ಗಳಿಗಾಗಿ 47 ಸೀಟ್ಗಳು ಇರ್ತಕ್ಕಂಥ ಅತ್ಯಂತ ದೊಡ್ಡ ಪಕ್ಷವನ್ನ ಸೇರಿಸಿಕೊಂಡು ಅವರಿಗೆ ಅರ್ಧದಷ್ಟು ಸಚಿವ ಸ್ಥಾನಗಳನ್ನ ಕೊಡ್ಲಿಕ್ಕೆ ಟಿವಿಕೆ ರೆಡಿ ಇದೆಯಾ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಈಗಾಗಲೇ ಕಾಂಗ್ರೆಸ್ ಕೂಡ ಘೋಷಣೆ ಮಾಡಿರುವಂತಹದ್ದು ಬೆಂಬಲವನ್ನ ಟಿವಿಕೆಗೆ. ಈಗ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲ ಘೋಷಣೆ ಮಾಡಿದೆ. ಈಗ ಎಐಎಡಿಎಂಕೆ ಬೆಂಬಲವನ್ನ ಕೊಡಬೇಕು ಟಿವಿಕೆಗೆ ಅಂದ್ರೆ ಕಾಂಗ್ರೆಸ್ ಅನ್ನ ಅವರು ವಾಪಸ್ ಕಳಿಸಬೇಕು. ಹೀಗೆ ಸಾಕಷ್ಟು ಗೊಂದಲಗಳಿವೆ. ಅಥವಾ ಡಿಎಂಕೆ ಏನಾದರೂ ಸರ್ಕಾರ ರಚನೆ ಮಾಡುತ್ತಾ, ತಂಬಿದೊರೆ ಅವರ ಹೇಳಿಕೆ ಹಿಂದೆ ಈ ಮರ್ಮ ಏನಾದ್ರು ಇದೆಯಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಒಂದು ಸಂಜೆ ವೇಳೆಗೆ ಒಂದು ಸ್ಪಷ್ಟತೆ ಸಿಗುವಂತ ಸಾಧ್ಯತೆ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇಲ್ಲಿ ನೋಡಿ ಸಂಗತಿ ಹೇಗಿದೆ ಅಂತಂತಂದರೆ ಯಾರನ್ನು ಸಪೋರ್ಟ್ ಮಾಡ್ತಾರೆ, ಏನು ಎತ್ತ ಅನ್ನುವಂಥದ್ದು, ಜೊತೆಗೆ ಪಕ್ಷಗಳೇ ಹೋಳಾಗುವಷ್ಟರ ಮಟ್ಟಿಗೆ ಹೋಗಿರುವಂಥದ್ದು. ಜೊತೆಗೆ ಏನಂದರೆ ಪರಮಶತ್ರುಗಳು ಒಂದಾಗ್ತಾರೆ ಅಂತಂದರೆ ರಾಜಕೀಯ ಯಾರನ್ನು ಬೇಕಾದರೂ ಒಂದು ಮಾಡುತ್ತೆ, ಯಾರನ್ನು ಬೇಕಾದರೂ ಸಪರೇಟ್ ಮಾಡಿಬಿಡುತ್ತೆ. ಸೊ ಆ ರಾಜಕೀಯಕ್ಕಂಥ ಒಂದು ಶಕ್ತಿ ಇದೆ ನೋಡಿ, ಇದು ಭಾಳ ಗಮನಿಸಬೇಕಾದಂಥ ಸಂಗತಿ.